ನಾನು 12 ವರ್ಷ ಅನುಷ್ಠಾನ ಮಾಡಿದ್ರು ಫಲಸಂತನ ಸಿಗಲಿಲ್ಲ. ಬಂದಿತ್ತನವು ಹೀಗೆ ಇಲ್ಲ ದೇವ, ಬಂದಿತ್ತನವು ಪರಮೇಶ್ವರ ಭಗವಂತ. ನಾನು ಯಾರು? ನಾನು ಕಾಶ್ಮೀರ ದೇಶಕ್ಕೆ ರೇಣುಕ ರಾಜನು. ಒಬ್ಬ ರೇಣುಕ ರಾಜನಿಗೆ ಮಕ್ಕಳವಿಲ್ಲವಂದರೆ ಭೂಮಿ ಮೇಲೆ ಹೀಗೆ ಜೀವಿಸಬೇಕು ದೇವ. ಭಗವಂತ, ಮಕ್ಕಳಿಲ್ಲದವರ ಬಾಳು, ಮಕ್ಕಳಿಲ್ಲದವರ ಬಾಳು ಅಂತ ದೇಗಲವಿದ್ದಂತೆ ತಂದೆ. ಭಗವಂತ, ಮಕ್ಕಳಿಲ್ಲದವರ ಬಾಳು ಎಟ್ಟಿದ್ದರೂ ಹಾಳು ದೇವ. ಓಪಿ ಹಾಳು ಭಗವಂತ. ನಾನು ಮಕ್ಕಳ ಸಲುವಾಗಿ ಒಂದಲ್ಲ ಏಳಲ್ಲ 5 ಮಂದಿ ಹೆಂಡರಾದರೂ ಒಬ್ಬರಿಗಾದರೂ ಮಕ್ಕಳಾಗಲಿಲ್ಲ ದೇವ, ಮಕ್ಕಳಾಗಲಿಲ್ಲ. ಭಗವಂತ ದೇವ, ಈ ಜನರ ಬೈತ ಗಟ್ಟಿ ಬಂದಿ ಅನಿಸಿಕೊಂಡು ಭೂಮಿ ಮೇಲೆ ಹೀಗೆ ಜೀವಿಸಬೇಕು ದೇವ. ಎಲಬಂದ ಮರ ಬಂದು ಫಲವಾದ ತೆರನೋದೆ, ಎಲಬಂದ ಮರ ಬಂದು ಫಲವಾದ ತೆರನೋದೆ. ಸಿರಿಯಾದರೇನು ಶಿವ ಭಕ್ತಿ ಇಲ್ಲದ ಗಟ್ಟ ಫಲವಾದರೇನು ಅವು ಮೆಟ್ಟೆಯ ಕುಲವಿಲ್ಲದರೂ ಎಲ್ಲಿದರೇನು ಬಚ್ಚಲ ನೀರು ತಿಳಿದಲ್ಲಿ ಫಲವೇನು ಅವಗುರಿಗಳನ್ನು ಲಕ್ಷ ಕೂಡಲ ಸಂಗಮ ದೇವ. ಭಗವಂತ, ಈ ಜನರ ಬೈತ ಗಟ್ಟಿ ಬಂದಿ ಅನಿಸಿಕೊಂಡು ಈ ಭೂಮಿ ಮೇಲೆ ಜೀವಿಸುವುದು ಬೇಡ. ಭಗವಂತ, ನಾನು ಶಿವನಿಗೆ ತಗತ್ತಿಗೆ ಮುಂದೆ ಅಗ್ನಿ ಕೊಂಡವನ್ನು ತಯಾರು ಮಾಡಿ ದೇವ, ಈ ಅಗ್ನಿ ಕೊಂಡದಲ್ಲಿ ಹಾರಿಕೊಂಡು ಏನು ಏನು ರಾಜ, ಇಷ್ಟು ಕಷ್ಟಗೊಂಡು ಅಗ್ನಿಗೊಂಡಲ್ಲಿ ಹಾರಿಕೊಂಡು ಪ್ರಾಣವನ್ನು ಕೊಳ್ಳಕ್ಕೆ ಕಾಂಗ್ರೆಸ್ ರಾಜ. ಪರಮೇಶ್ವರ ಭಗವಂತ, ನಾನು 24 ವರ್ಷ ಅನುಷ್ಠಾನ ಮಾಡಿದ್ರು ಫಲಸಂತನ ಸಿಗಲಿಲ್ಲ. ಬಂದಿದ್ದಲವು ಹೀಗೆ ನಿಲ್ಲ ದೇವ. ಬಂದಿದ್ದಲವು ಸಿಗಲಿಲ್ಲ ಭಗವಂತ ದೇವ.
ನಾನು ಮಕ್ಕಳ ಸಲುವಾಗಿ ಒಂದಲ್ಲ ಏಳಲ್ಲ 5 ಮಂದಿ ಹೆಂಡರಾದರು ಒಬ್ಬರಿಗಾದರೂ ಮಕ್ಕಳಾಗಲಿಲ್ಲ ದೇವಾ. ದೇವಾ, ನಾನು ಕಾಶ್ಮೀರ ದೇಶಕ್ಕೆ ರಾಜನು. ಒಬ್ಬ ರಾಜನಿಗೆ ಮಕ್ಕಳವಿಲ್ಲವಂದರೆ ಕಟ್ಟಿ ಬಂದಿ ಎನಿಸಿಕೊಂಡು ಭೂಮಿ ಮೇಲೆ ಹೀಗೆ ಜೀವಿಸಬೇಕು ದೇವಾ. ಭಗವಂತ, ನಾನು ಒಬ್ಬ ರಾಜನಾಗಿ ಈ ಭೂಮಿ ಮೇಲೆ ಗಟ್ಟಿ ಬಂಜಿ ಅನಿಸಿಕೊಂಡು ಜೀವಿಸುವುದು ಬೇಡೆಂದು ಇದೇ ಶಿವಲಿಂಗದ ಗದ್ದಿಗೆ ಮುಂದೆ ಅಗ್ನಿ ಕೊಂಡವನ್ನು ತಯಾರು ಮಾಡಿ ಭಗವಂತ ಅಗ್ನಿ ಕೊಂಡವನ್ನು ಹಾರಿಕೊಂಡು ದೇವಾ. ಏನು ರಾಜ, ಇದೇ ಕಾಣುತ್ತಿರುವ ತಿಪ್ಪಾವತಿ ಕೆರೆಗೆ ಹೋಗಿ ಕಮಲದ ಹೂವನ್ನು ತಂದು ನನ್ನ ಲಿಂಗ ಪೂಜೆಯನ್ನು ಮಾಡು. ಅದರಲ್ಲಿ ನಿಮಗೆ ಫಲಸಂದ್ರ ಪ್ರಾಪ್ತವಾದರೆ ರಾಜ. ತಂದೆ, ಇದೇ ಕಾಣುತ್ತಿರುವ ತಿಪ್ಪಾವತಿ ಕೆರೆಗೆ ಹೋಗಿ ಹೂವ ಪತ್ರಿ ಸೀತಾಳಿಯನ್ನು ತೆಗೆದುಕೊಂಡು ಬಂದು ದೇವಾ ತಮ್ಮ ಶಿವಲಿಂಗದ ಪೂಜೆಯನ್ನು ಮಾಡುತ್ತೇನೆ. ನನಗೆ ಹೋಗಿ ಬರುವುದಕ್ಕಾಗಿ ಆಶ್ಚರ್ಯವಾದ ದೇಹ ಪಾಲಿಸುತ್ತದೆ. ನಿನಗೆ ಮಂಗಲವಾಗಲಿ ರಾಜ, ಹೋಗಿ ಬರುವಂತ ನಾವು. ತಿಪ್ರಾವತಿ ಕೆರೆಯಲ್ಲಿ ರಾಮ ರಾಮ ರೇಣುಕ ರಾಜ